ಇವತ್ತು ನವಲಗುಂದದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕರ್ನಾಟಕ ರೈತ ಸೇನೆಯ ಪದಾಧಿಕಾರಿಗಳೇ ಅವು ಎಲ್ಲ ನಮ್ಮ ರೈತ ಹೋರಾಟಗಳು. ಇವತ್ತು ಯಾಕೆ ತುರ್ತಾಗಿ ಒಂದು ಸಭೆಯನ್ನು ಇಲ್ಲಿ ನಡೆಸಿದ್ವಿ ಅಂದರೆ, ಈ ಸಾರಿ 2025ನೇ ಸಾಲಿನ ಗೋವಿನ ಜೋಳ ಸಂಪೂರ್ಣ ಕಟಾವಾಗಿ ಇವತ್ತು ರೈತರ ಮಾಲನ್ನು ಎಲ್ಲಿ ಮಾರಬೇಕು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಿದ್ದೀವಿ. ಯಾಕಂದ್ರೆ ಮಾರುಕಟ್ಟೆ ದರ ಸಂಪೂರ್ಣವಾಗಿ ಕುಸಿದಿದೆ. ಇವತ್ತು ಗೋವಿನ ಜೋಳ ಮಾರಾಟಕ್ಕೆ ರೈತರು ಮಾರುಕಟ್ಟೆಗೆ ಹೋದಂಥ ಸಂದರ್ಭದೊಳಗೆ ಅಲ್ಲಿ ದರ ಒಂದು 1600ರಿಂದ 1700, ಅತೀ ದೊಡ್ಡ ರೇಟ್ ಎಲ್ಲೋ ಒಂದು 1800ವರೆಗೆ ಮಾಡಿರುವಂಥದ್ದು ಸಾಮಾನ್ಯವಾಗಿದೆ. ಆದರೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಹೋದ ವರ್ಷನ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಗೋವಿನ ಜೋಳಕ್ಕೆ 2400 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಅಂತ ಘೋಷಣೆ ಮಾಡಲಾಗಿದೆ. ಅದೇ ಪ್ರಕಾರವಾಗಿ ಈಗಾಗಲೇ 15 ದಿವಸದ ಹಿಂದೂ ಕೂಡ ಈ ಗೋವಿನ ಜೋಳ ಕಟಾವಿಗೆ ಬರೋದಕ್ಕಿಂತ ಪೂರ್ವದಲ್ಲಿನ ಸರ್ಕಾರಕ್ಕೆ ಸರ್ಕಾರದ ಪರವಾಗಿ ಜಂಟಿ ಕೃಷಿ ನಿರ್ದೇಶಕರಿಗೆ ಹಾಗೂ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಈಗಾಗಲೇ ರೈತರದ್ದು ಗೋವಿನ ಜೋಳ ಬೆಳೆ ಸಾಕಷ್ಟು ಬಂದಿದೆ, ಕಟಾವಾಗ್ತಾ ಇದೆ. ಕೂಡಲೇ ಸರ್ಕಾರ ಗಮನ ಸೆಳೆದು ಇವತ್ತು ಮಾರುಕಟ್ಟೆಯಲ್ಲಿ ದರ ಇಲ್ಲ, ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ತೆರಿಬೇಕು ಅನ್ನುವಂಥ ಒತ್ತಾಯವನ್ನು ಅವರಿಗೆ ಮನವಿ ಮೂಲಕ ತಿಳಿಸಲಾಗಿತ್ತು. ಇಂದಿನವರೆಗೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿ ಖರೀದಿ ಕೇಂದ್ರ ಪ್ರಾರಂಭವಾಗಿಲ್ಲ. ಇವತ್ತು ಸರ್ಕಾರಗಳು ಈ ರೈತರ ಬಗ್ಗೆ ಚಿಂತನೆಯನ್ನು ಮಾಡಿಬಿಟ್ಟು ಬರೀ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದ್ರ ಸಲುವಾಗಿ ತಮ್ಮ ಒಂದು ಪದಾಧಿಕಾರಿಗಳು ತಮ್ಮ ಸರ್ಕಾರದ ಗಟ್ಟಿಗೊಳಿಸೋದು, ಹಲವಾರು ತಮ್ಮ ವ್ಯಾಜ್ಯಗಳಲ್ಲಿ ಇವತ್ತು ಕಾಲಹರಣ ಮಾಡ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಆದರೆ ರೈತರು ಒಂದು ಕಡೆ ಎಲ್ಲೋ ಒಂದು ಕಡೆ ಈರುಳ್ಳಿ ಬೆಳೆ ಬೆಳೆದಂಥ ರೈತರಿಗೆ ಬೆಲೆ ಸಿಗಲಿಲ್ಲ. ಆ ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಸಂಪೂರ್ಣವಾಗಿ ಹಾನಿ ಅನುಭವಿಸಿದ್ರು. ಆ ನಂತರದಲ್ಲಿ ಹೆಸರು ಬೆಳೆ ಬೆಳೆದ ನಂತರ ಹೆಸರು ಬೆಳೆಗಳು ಖರೀದಿ ಕೇಂದ್ರ ತೆರೆಯಿದೆ ಅಂದ್ರೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದೆ ಅಂತ ದೊಡ್ಡ ಪ್ರಚಾರ ಕೊಟ್ಟರು. ಆದರೆ ಅಲ್ಲಿ ಯಾವುದೇ ರೀತಿಯ ರೈತರ ಹೆಸರುಗಳನ್ನು ಖರೀದಿ ಮಾಡಲಿಲ್ಲ. ಯಾಕಂದ್ರೆ ಭಾರಿ ಮಳೆ ಸುರಿದ್ರಿಂದ ಹೆಸರು ಬೆಳೆ ಡ್ಯಾಮೇಜ್ ಆಗಿತ್ತು. ಆ ಡ್ಯಾಮೇಜ್ ಆದದ್ರಲ್ಲಿ ಸಮ್ ಪರ್ಸೆಂಟೇಜ್ ಕಡಿಮೆ ಮಾಡಿ ಅದು ಖರೀದಿ ಮಾಡಬೇಕಾಗಿತ್ತು. ಇವತ್ತು ಖರೀದಿ ಕೇಂದ್ರಗಳು ಅದಾವು, ಆದರೆ ಯಾವುದೇ ಖರೀದಿ ನಡೀತಾ ಇಲ್ಲ. ಇವತ್ತು ಡ್ಯಾಮೇಜ್ ಆದಂಥ ಖರೀದಿ ಕಾಳನ್ನು ಯಾರು ಖರೀದಿ ಮಾಡಬೇಕು? ಮಾರುಕಟ್ಟೆಯಲ್ಲಿ ಅದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ. ಇಲ್ಲಿ ಹೆಸರು ಬೆಳೆದಿರ್ತಕ್ಕಂಥ ರೈತರು ಸಂಪೂರ್ಣವಾಗಿ ಹಾನಿ ಅನುಭವಿಸಿದ್ವಿ. ಈಗ ಈ ವರ್ಷದ ಹಂಗಾಮಿನೊಳಗೆ ಏನಾದರೂ ಒಂದು ಸ್ವಲ್ಪ ರೈತರಿಗೆ ಸ್ವಲ್ಪ ಈ ಮಳೆಯಲ್ಲಿ ಪಾರಾಗಿ ಬಂದಿರತಕ್ಕಂಥ ಗೋವಿನ ಜೋಳದ ಬೆಳೆ, ಆ ಗೋವಿನ ಜೋಳದ ಬೆಲೆ ಅದಾದರೂ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಏನಾದರೂ ಬೆಲೆ ಸಿಗ್ಬೋದು ಅಂದಾಗ ಸಂಪೂರ್ಣವಾಗಿ ಬೆಲೆ ಕುಸಿತ ಆಗಿ ಇವತ್ತು ರೈತರಿಗೆ ದೊಡ್ಡ ಪ್ರಮಾಣದ ಹಾನಿ ಆಗ್ತಾ ಇದೆ. ನಾವು ಬೆಳೆ ಹಾನಿಗೆ ಸರ್ಕಾರದ ಕಡೆ ಜಾತಕ ಪಕ್ಷಿ ಅಂತ ನೋಡ್ತಾ ಇದ್ವಿ. ಸಂಪೂರ್ಣವಾಗಿ ಇನ್ನೂವರೆಗೆ ರೈತರಿಗೆ ಬೆಳೆ ಹಾನಿನೂ ತಲುಪಲಿಲ್ಲ. ಬೆಳೆ ವಿಮಾ ಕಂಪನಿಯವರಾದರೂ ಬೆಳೆ ವಿಮಾ ತುಂಬಿದಂಥ ರೈತರಿಗೆ ಬೆಳೆ ವಿಮಾನಾದ್ರು ದೊರಕಿಸ್ಕೊಡ್ಬೋದು ಅಂತೇಳಿ ಮಧ್ಯಂತರವಾಗಿ ಅರ್ಜಿ ಕೊಟ್ಟಿರ್ತಕ್ಕಂಥ ರೈತರು ಕಾಯ್ತಾ ಇದ್ದಾರೆ. ಅಲ್ಲಿ ಬೆಳೆ ವಿಮಾ ಕಂಪನಿ ಒಂದು ಕಡೆ ರೈತರಿಗೆ ಮೋಸ ಮಾಡ್ಲಿಕ್ಕತ್ತಾವು. ಅವರಿಂದನೂ ಕೂಡ ಯಾವುದೇ ರೀತಿಯ ಪರಿಹಾರ ಇನ್ನೂವರೆಗೆ ದೊರಕಿಲ್ಲ. ಈ ಎಲ್ಲ ಬೆಳೆ ವಿಮಾ ಕಂಪನಿ ಇರ್ಬೋದು, ಸರ್ಕಾರ, ಮಾರುಕಟ್ಟೆ ಎಲ್ಲ ಸಂಕೋಲೆಯೊಳಗೆ ರೈತ ಕಷ್ಟಪಟ್ಟು 6 ತಿಂಗಳ ಶ್ರಮ ವಹಿಸಿ ಸಾಕಷ್ಟು ಖರ್ಚು ಮಾಡಿ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ಮಾರುಕಟ್ಟೆಯೊಳಗೆ ಬೆಲೆ ಇಲ್ಲ. ಕೂಡಲೇ ಏನು ಸರ್ಕಾರ ಘೋಷಣೆ ಮಾಡಿರಿ, ನೀವು ಘೋಷಣೆ ಮಾಡಿದ ಪ್ರಕಾರ ಇವತ್ತು ಖರೀದಿ ಕೇಂದ್ರ ತೆರಿಬೇಕಾಗಿತ್ತು. ಆದರೆ ಇವತ್ತು ಆ ದರವು ಯೋಗ್ಯ ದರ ಅಲ್ಲ. ಇವತ್ತು ನೀವು ನೋಡ್ತಿರ್ಬೋದು ಮಾರುಕಟ್ಟೆಯಲ್ಲಿ ಎಲ್ಲ ದರವು ಒಂದು ವರ್ಷದ ಹಿಂದೆ ಇದ್ದಂಥ ದರ ಇವತ್ತು ಎಲ್ಲವೂ ದುಪ್ಪಟ್ಟಾಗಿದೆ. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ತಾವು ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ನೀಡಲಿಕ್ಕತ್ತೀರಿ. ಎಲ್ಲದರ ಒಂದು ಉತ್ಪಾದಕ ವಸ್ತುಗಳು ಡಬಲ್ ಆಗ್ಯಾವ. ಅಂಥ ಸಂದರ್ಭದೊಳಗೆ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ಖರ್ಚು ದ್ವಿಗುಣ ಆಗಿದೆ. ಈಗ ನಮ್ಮ ದರ ಹೋದ ವರ್ಷ ನಿಗದಿಪಡಿಸಿರ್ತಕ್ಕಂಥ ದರದಲ್ಲಿ ತಾವು ಘೋಷಣೆ ಮಾಡಿರಿ. ಅದನ್ನು ಈಗಾಗಲೇ ಕೇಂದ್ರ ಸರ್ಕಾರ ಆದರೂ ಪ್ರತಿ ಕ್ವಿಂಟಲಿಗೆ 3000ದಂತೆ ಗೋವಿನ ಜೋಳದ ಬೆಲೆಯನ್ನು ಹೆಚ್ಚಿಸಿ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಆದರೂ ಅದಕ್ಕೆ ಸಹಾಯಧನವನ್ನು ಕೊಟ್ಟು ಪ್ರತಿ ಕ್ವಿಂಟಲಿಗೆ 3000ದಂತೆ ಕೂಡಲೇ ಆ ಗೋವಿನ ಜೋಳವನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ಬೇಕಂತೇಳಿ ನಾನಿವತ್ತು ಈ ರಾಜ್ಯದ ಎಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ತಾವೇನಾದರೂ ಈ ಒಂದು ಖರೀದಿ ಕೇಂದ್ರ ತೆರೆಯುವಲ್ಲಿ ಬಹಳ ವಿಳಂಬ ಧೋರಣೆಯನ್ನು ಅನುಸರಿಸಿದರೆ, ಇದರ ಕಡೆ ನಿರ್ಲಕ್ಷ್ಯ ವಹಿಸಿದ್ದಾದರೆ
ಇನ್ನು 4-5 ದಿನದಲ್ಲಿ ಅಂದ್ರೆ ಬರತಕ್ಕಂಥ 21ನೇ ತಾರೀಕಿಗೆ ಇದೇ ನವಲಗುಂದ ಬಂಡಾಯದ ನಾಡು ರೈತ ಹೋರಾಟದ ನೆಲೆಗಟ್ಟಾದಂಥ ನವಲಗುಂದದಲ್ಲಿ ನಿರಂತರವಾದಂಥ ಧರಣಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಬೇಕಾಗತ್ತೆ. ಮುಂದೆ ಆಗತಕ್ಕಂಥ ಯಾವುದೇ ಅವಘಟನೆಗಳಿಗೆ ಸರ್ಕಾರವೇ ಹೊಣೆಯಾಗಿರ್ತದೆ ಅಂತ ಹೇಳ್ತಾ ಇದ್ಯಾವುದಕ್ಕೂ ಕೂಡ ಅರ್ಥದ ಕೊಡುವ ರೀತಿಯೊಳಗೆ ಸರ್ಕಾರ ತುರ್ತಾಗಿ ಇವತ್ತು ತಹಸೀಲ್ದಾರ್ ಅವರ ಮೂಲಕ ಕೇಂದ್ರ ಸರ್ಕಾರ ಖರೀದಿಗೆ ಏನು ಒಪ್ಪಿಗೆ ಕೊಟ್ಟಿದೆ, ಖರೀದಿ ಮಾಡಬೇಕಂತ 12ನೇ ತಾರೀಕಿಗೆ ಕೇಂದ್ರ ಸರ್ಕಾರದ ಒಂದು ಸುತ್ತೋಲೆ ಬಂದಿದೆ ರಾಜ್ಯ ಸರ್ಕಾರಕ್ಕೆ. ತಾವು ನೋಡ್ಬೋದು ಇಲ್ಲೇ ಈ ಒಂದು ಪತ್ರದ ಲಗತ್ತಿಟ್ಟು ನಾನಿವತ್ತು ಮಾನ್ಯ ನವಲಗುಂದ ತಹಸೀಲ್ದಾರರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಕೂಡಲೇ ಇದರ ತುರ್ತಾಗಿ ರಾಜ್ಯ ಸರ್ಕಾರ ಪರಿಗಣಿಸಬೇಕು. ವಿಳಂಬ ಧೋರಣೆ ಮಾಡಿದರೆ ಇವತ್ತು ಗೋವಿನ ಜೋಳ ಬೆಳೆದಿರ್ತಕ್ಕಂಥ ರೈತರು ಯಾರು ಸುಮ್ಮನಿರಲ್ಲ. ಯಾಕಂದ್ರೆ ಇವತ್ತು ನಮಗೆ ಒಳ್ಳೆಯ ಬೆಲೆ ಸಿಗಲೇಬೇಕು, ದುಡಿಮೆಗೆ ತಕ್ಕ ಬೆಲೆ ಸಿಗಲೇಬೇಕು. ಆ ಒಂದು ಪ್ರತಿಫಲವನ್ನು ಕೊಡೋದಕ್ಕೆ ತಾವು ಕೂಡಲೇ ತುರ್ತಾಗಿ ಕೆಲಸ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಂಕರಮಣಿ.